ಪ್ರಿಯರಾದವರೇ, ಅನೇಕ ತಿಂಗಳುಗಳಿಂದ ಅನೇಕ ವಾರಗಳಿಂದ ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು 7 ಸಭೆಗಳಿಗೆ ಬರೆದಂಥ ಪತ್ರಿಕೆಗಳನ್ನು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡಿರುವಂಥ ಆ ಸಭೆಯ ಹೆಸರು ಲವೋದಿಕೀಯ. ಇದು 7ನೇ ಸಭೆ. ಈ ವಾರ ಮತ್ತು ಮುಂದಿನ ವಾರ ಈ ಸಭೆ ಬಗ್ಗೆ ನಾವು ಧ್ಯಾನಿಸಿ, ಈ ಶೀರ್ಷಿಕೆಯಲ್ಲಿ ನಾವು ಧ್ಯಾನಿಸುತ್ತಾ ಬರುವಂಥ 7 ಸಭೆಗಳ ಈ ಅಧ್ಯಾಯವನ್ನು ನಾವು ಮುಕ್ತಾಯಗೊಳಿಸಲಿದ್ದೇವೆ. ದಯವಿಟ್ಟು ಪ್ರಿಯರಾದವರೇ, ಆರಂಭದಿಂದ ನೋಡ್ರಿ. ಪರಿಚಯ, ಈ ಯೋಹಾನನು ಬರೆದ ಪ್ರಕಟಣೆಯ ಪುಸ್ತಕ ಅದರ 1ನೇ ಅಧ್ಯಾಯದಿಂದ ಅನೇಕ ಕಾರ್ಯಗಳನ್ನು ಕೂಡ ನಾನು ಮಾತಾಡಿದ್ದೇನೆ. ಅದಾದ ನಂತರ 7 ಸಭೆಗಳ ಬಗ್ಗೆ ಮಾತಾಡಲು ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆ 7 ಸಭೆಗಳು ಎಲ್ಲಿದೆ? ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯ, ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ನಾನು ಆಗಲೇ ಹೇಳಿದೆ, ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಹೇಳುವಂಥ ಮಾತುಗಳು ಇದು. ಆದ್ದರಿಂದ ನಿಮ್ಮ ಬೈಬಲು ಒಂದು ಒಳ್ಳೆಯ ಬೈಬಲ್ ಆಗಿರುವುದಾದರೆ ಅದರಲ್ಲಿ ರೆಡ್ ಇಂಕಲ್ಲಿ ಇದರೆಲ್ಲ ಮುದ್ರಿಸಲ್ಪಟ್ಟಿರುತ್ತದೆ. ಒಳ್ಳೆ ಬೈಬಲ್ ಅಂದರೆ ಎಲ್ಲನೂ ಒಳ್ಳೆ ಬೈಬಲ್, ಎಲ್ಲನೂ ಸೇಮ್ ಬೈಬಲೇ. ಸ್ವಲ್ಪ ಕಾಸ್ಟ್ಲಿ ಬೈಬಲಲ್ಲಿ ಅಲ್ಲಿ ಯೇಸು ಕ್ರಿಸ್ತನ ನುಡಿಗಳು ಅದು ಕೆಂಪು ಅಕ್ಷರಗಳಲ್ಲಿ ಮುದ್ರಿಸಲ್ಪಟ್ಟಿರುತ್ತದೆ. ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕೆಂಬುದಕ್ಕಾಗಿ. ಸೊ ನೀವು ಆ ರೀತಿಯಾದಂಥ ಬೈಬಲನ್ನು ಉಪಯೋಗ ಮಾಡುವುದಾದರೆ ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಈ 1, 2, 3ನೇ ಅಧ್ಯಾಯ 2, 3 ಪೂರ್ತಿಯಾಗಿ ರೆಡ್ ಇಂಕಲ್ಲೇ ಇರ್ತದೆ. ಕಾರಣ ಯೇಸು ಕ್ರಿಸ್ತನು ಆತನು ಸ್ವತಃ ಸಭೆಗಳಿಗೆ ಹೇಳಿದಂಥ ಮಾತುಗಳು. ಈ ಪತ್ರಿಕೆಗಳನ್ನು ನೋಡಬೇಕಾದ್ರೆ ಸಭೆ ಬಹಳ ಮುಖ್ಯ. ಸಭೆಯನ್ನು ನಡೆಸುವಂಥ ದೂತನು ಅಥವಾ ಸಭಾಪಾಲಕರು, ಕುರುಬರು, ನಾಯಕರು ಬಹಳ ಮುಖ್ಯ. ಸಭೆ ಅಂದರೆ ನಾವೇ ಸಭೆ. ಅಂದರೆ ಇದು ನಮಗಾಗಿ ಬರೆದಿರುವಂಥ ಪತ್ರಿಕೆ. ಇದು ಯಾರೋ ಒಬ್ಬರಿಗಂತ ಅಲ್ಲ, ಇದು ನನಗಾಗಿ, ಇದು ನಮಗಾಗಿ, ನಮ್ಮ ಸಭೆಗಾಗಿ ಎಂಬುದಾಗಿ ನಾವು ತಿಳಿಬೇಕಾದ್ರೆ ಅದು ನಮಗೆ ಬಹಳ ಪ್ರಯೋಜನಕರವಾಗಿರ್ತದೆ. ಅನೇಕ ಸಾರಿ ನಾವು ಏನು ಯೋಚನೆ ಮಾಡ್ತೀವಿ, ಯಾವುದಾದ್ರೂ ಒಂದು ಎಚ್ಚರಿಕೆಯ ಮಾತು, ಖಂಡಿಸುವಂಥ ಮಾತು, ಟೀಕಿಸುವಂಥ ಮಾತು, ವಿಮರ್ಶಿಸುವಂಥ ಮಾತು ಬರುವಾಗ ಇದು ನನಗಲ್ಲಪ್ಪ, ಇದು ಆ ಚರ್ಚ್ ಅವರಿಗೆ ಅಲ್ವಾ, ಇದು ಆ ಮೇನ್ ಲೈನ್ ಚರ್ಚ್ ಅವರಿಗೆ, ಇದು ಈ ಕುಟುಂಬದವರಿಗೆ, ಇದು ಈ ಸಿಸ್ಟರ್ಗೆ, ಈ ಬ್ರದರ್ಗೆ ಎಂಬುದಾಗಿ ಒಂದು ವಾಕ್ಯಗಳು ಬರಬೇಕಾದ್ರೆ ನಾವು ಆ ರೀತಿಯಾಗಿ ಆಲೋಚನೆ ಮಾಡುವುದು ಉಂಟದು ಸಹಜ. ಇಲ್ಲ, ವಾಕ್ಯಗಳು ಒಂದೊಂದು ನಮಗಾಗಿ, ನಮ್ಮನ್ನು ಸರಿಪಡಿಸುವುದಕ್ಕಾಗಿ. ಆಮೇಲೆ ನೋಡ್ರಿ, ಮೊದಲ ಪ್ರೀತಿ ನಿನಗಿಲ್ಲ, ನೀನು ಬಿಟ್ಟಿದ್ದಿ ಎಂಬುದಾಗಿ ನಾವು ಓದಬೇಕಾದ್ರೆ ಅನೇಕ ಸಾರಿ ನಾವು ಏನು ಯೋಚನೆ ಮಾಡ್ತೀವಿ, ಆ ಸಿಸ್ಟರ್ಗೆ ಇದು, ಈ ಬ್ರದರ್ಗೆ ಇದು, ಈ ಚರ್ಚಿಗೆ ಇದು. ಇಲ್ಲಲ್ಲ, ನಮಗೆ. ಸೊ ಪ್ರಿಯರಾದವರೇ, ಈ 6 ಸಭೆಗಳ ಅಧ್ಯಯನವನ್ನು ದಯವಿಟ್ಟು ಫೇಸ್ಬುಕ್ಕಲ್ಲಿದೆ, ಯೂಟ್ಯೂಬ್ನಲ್ಲಿದೆ, ದಯವಿಟ್ಟು ಅದನ್ನು ವೀಕ್ಷಿಸಿರಿ. ನಿಜವಾಗ್ಲೂ ನಿಮಗೆ ಪ್ರಯೋಜನಕರವಾಗಿರ್ತದೆ. ಒಂದು ವೇಳೆ ನೀವು ಸಭೆಯನ್ನು ನಡೆಸುವಂಥ ಸಭಾಪಾಲಕರಾಗಿರುವುದಾದರೆ ನಿಮ್ಮ ಬೈಬಲ್ ಸ್ಟಡಿಗಳಲ್ಲಿ 7 ಸಭೆಯನ್ನು ನೀವು ಧ್ಯಾನ ಮಾಡಿರಿ. ಅದು ಬಹಳ 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 ಭಕ್ತಿ ವೃತ್ತಿಗೆ ಅದು ತುಂಬ ಪ್ರಯೋಜನಕರವಾಗಿರ್ತದೆ. ನಿಮ್ಮ ಸಭೆಯನ್ನು, ವಿಶ್ವಾಸಿಗಳನ್ನು, ನಿಮ್ಮನ್ನು ಕೂಡ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ಇದು ಬಹಳ ಪ್ರಯೋಜನಕರವಾಗಿರ್ತದೆ. ನಾನು ಇನ್ನೊಂದು ಸಾರಿ ಆ 7 ಸಭೆಗಳ ಹೆಸರನ್ನು ಓದುತ್ತೇನೆ. ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ಸೊ ಇಂದು ನಾವು ಧ್ಯಾನ ಮಾಡುವಂಥ ಆ ಸಭೆಯ ಹೆಸರು ಲವೋದಿಕೀಯ. ಇದು ಎಲ್ಲಿದೆ? ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ ಅದರ 14ನೇ ವಾಕ್ಯದಿಂದ 22ನೇ ವಾಕ್ಯದ ತನಕ. ದ ಬುಕ್ ಆಫ್ ರೆವಲೇಷನ್ಸ್ ಚಾಪ್ಟರ್ 3 ವರ್ಸಸ್ ಫ್ರಮ್ 14 to 22. ಇಂದಿನ ಧ್ಯಾನಕ್ಕಾಗಿ ನಾವು 14ನೇ ವಾಕ್ಯದಿಂದ 18ನೇ ವಾಕ್ಯದ ತನಕ ನಾವು ಓದೋಣ. ನಿಮ್ಮ ಸತ್ಯವೇದ ಪುಸ್ತಕವನ್ನು ಹೊಸ ಒಡಂಬಡಿಕೆಯಲ್ಲಿ 324ನೇ ಪುಟ, ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 18. ಲವೋದಿಕೀಯದಲ್ಲಿರುವಂಥ ಸಭೆಯ ದೂತನಿಗೆ ಬರೆ. ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಅಲ್ಲ.
ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾದೀತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿನಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಯಿಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಪ್ರಿಯರಾದವರೇ, ಈ ಸಭೆಯ ದೂತನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆಯುವಾಗ ಆತನು ಆರಂಭದಲ್ಲಿ ನುಡಿಯುವಂಥ ಈ 4-5 ವಾಕ್ಯಗಳನ್ನು ನಾವು ನೋಡ್ತೇವೆ. ಮುಂದಿನ ವಾರ ನಾವು 19ರಿಂದ 22 ತನಕ ನಾವು ಧ್ಯಾನ ಮಾಡೋಣ. ಇಲ್ಲಿ 14ನೇ ವಾಕ್ಯ ಹೇಳ್ತೇವೆ, ಲವೋದಿಕ್ಯದಲ್ಲಿರುವಂಥ ಸಭೆಯ ದೂತನಿಗೆ ಬರೆ. ಆದ್ದರಿಂದ ನಾನು ಮೊದಲನೇ ಸಂದೇಶದಿಂದ ನಾನು ಹೇಳ್ತಿದ್ದೀನಿ, ಸಭೆಯನ್ನು ನಡೆಸುವಂಥ ದೂತನು ಅಥವಾ ಸೇವಕನು ಬಹಳ ಬಹಳ ಮುಖ್ಯ. ಸಭೆ ಬಹಳ ಮುಖ್ಯ. ಸಭೆಯನ್ನು ನಡೆಸುವಂಥವರು ಬಹಳ ಮುಖ್ಯ. ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಬಹಳ ಮುಖ್ಯ. ಸಭೆಯನ್ನು ನಡೆಸುವಂಥ ಸಭಾಪಾಲಕರೇ, ನಿಮ್ಮ ಕರೆವಿಕೆಯನ್ನು ಸಾಧಾರಣವಾಗಿ ಎಣಿಸಬೇಡ್ರಿ. ಕರ್ತನು 7 ಚಿನ್ನದ ದೀಪದ ಸ್ತಂಭಗಳ ಮಧ್ಯದಲ್ಲಿ ಚಲಿಸುವಾತನು, ಅಂದರೆ ಸಭೆಗಳ ಮಧ್ಯದಲ್ಲಿ ಚಲಿಸುವಾತನು. ಸಭೆಗಳನ್ನು ಬಹಳವಾಗಿ ಪ್ರೀತಿಸ್ತಾನೆ. ತನ್ನ ಕೈಗಳಲ್ಲಿ 7 ನಕ್ಷತ್ರಗಳು, ಆ 7 ನಕ್ಷತ್ರಗಳು 7 ಸಭೆಯ ದೂತರು ಸಭೆಯ ಮಧ್ಯದಲ್ಲಿ ಚಲಿಸುತ್ತಾ ಸಭೆಯ ದೂತರನ್ನು ಕೈಯಲ್ಲಿ ಆತನು ನಕ್ಷತ್ರಗಳ ಹಾಗೆ ಹಿಡಿದಿದ್ದಾನೆ. ಬಹಳ ಮುಖ್ಯ ಸಭೆ ಮತ್ತು ಸಭೆ ನಡೆಸುವವರು. ಇಲ್ಲಿ ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಸಭೆಗೆ ಬರಬೇಕಾದ್ರೆ ಪ್ರಾರಂಭ ಮಾಡುವುದು ತನ್ನನ್ನು ತಾನೇ ಹೇಗೆ ದೇವರು ಪ್ರಕಟಿಸ್ತಾನೆ, ತನ್ನ ಬಗ್ಗೆ ಏನು ಹೇಳ್ತಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಎಫೆಸ ಪಟ್ಟಣದಲ್ಲಿ ನಾವು ನೋಡಿದ್ವಿ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪದ ಮಧ್ಯದಲ್ಲಿ ತಿರುಗಾಡಾತನು. ಸ್ಮರಣ ಸಭೆಗೆ ಬರಿಬೇಕಾದ್ರೆ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದಿತ್ಯನು ಹೇಳುವುದೇನೆಂದರೆ ನೋಡ್ರಿ. ಮತ್ತು ಪೆರ್ಗಮ ಸಭೆಯಲ್ಲಿ ನೋಡಬೇಕಾದ್ರೆ ಹದವಾದ ಇಬ್ಬಾಯಿ ಕತ್ತಿ ಹಿಡಿದಾತನು. ಈ ರೀತಿಯಾಗಿ ತುವತೆರ ಸಭೆಗೆ ಬರಿಬೇಕಾದ್ರೆ ಬೆಂಕಿಯ ಉರಿಯಂತಿರುವಂಥ ಕಣ್ಣುಗಳು, ತಾಮ್ರದಲ್ಲಿರುವಂಥ ಪಾದಗಳು ಉಳ್ಳಾತನು. ಅದೇ ರೀತಿಯಾಗಿ ನಾವು ಸಾರ್ದಿ ಸಭೆ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು. ಫಿಲಿದೆಲ್ಫಿಯಾ ಸಭೆಗೆ ಬರಬೇಕಾದ್ರೆ ಪರಿಶುದ್ಧನು, ಸತ್ಯವಂತನು, ದಾವಿದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು. ಈಗ ಕಡೆ ಸಭೆ ಲವೋದಿಕ್ಯ ಸಭೆಗೆ ಬರಬೇಕಾದ್ರೆ ದೇವರು ತನ್ನನ್ನು ತಾನು ಹೇಗೆ ಪ್ರತ್ಯಕ್ಷಪಡಿಸ್ತಾನೆ ಅಥವಾ ಪ್ರಕಟಿಸ್ತಾನೆ ಅಂತ ನೋಡಬೇಕಾದ್ರೆ ಆಮೇನ್ ಎಂಬಾತನು. ಆಮೇನ್, ಆಮೇನ್, ಆಮೇನ್ ಅಂದರೆ ಹೇಳಿದ ಪ್ರಕಾರವೇ ಹಾಗೆ ನಡೆಯಲಿ. ಆದ್ದರಿಂದ ನೋಡ್ರಿ, ಸಭೆಯಲ್ಲಿ ಈಗ ನೀವು ಅಂತ್ಯ ಆಶೀರ್ವಾದ ಹೊಂದ್ಕೊಳ್ತೀರಾ. ಈಗ ಕರ್ತನು ಹೇಳ್ತಿದ್ದಾನೆ, ತಂದೆ ಆದಂಥ ದೇವರ ಪ್ರೀತಿಯು, ಮಗನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಐಕ್ಯತೆಯು, ಸಮಾಧಾನ, ಸಂತೋಷವು, ಮಾರ್ಗದರ್ಶನ ನಿಮ್ಮ ಸಂಗಡ ಇರಲಿ. ನೀವು ಅದನ್ನು ಆಮೇನಂತೆ ಹೇಳುವಾಗ ಅದನ್ನು ಹಾಗೆ ನೀವು ಸ್ವೀಕಾರ ಮಾಡ್ಕೊಳ್ತೀರ. ಪ್ರಸಂಗದ ವೇಳೆಯಲ್ಲಿ ದೇವರು ಬಲವಾಗಿ ಪ್ರವಾದನೆಗಳಿಂದ ಮಾತಾಡ್ತಾನೆ, ಆಗ ನೀವು ಅದು ಆಮೇನಂತ ಸ್ವೀಕಾರ ಮಾಡ್ಕೊಳ್ಬೇಕು. ಬೈಬಲಲ್ಲಿ ನೋಡ್ರಿ, ಕಡೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಬೈಬಲ್ನ ಕಡೇ ಅಧ್ಯಾಯದಲ್ಲಿ ಕಡೇ ಮಾತು ಪ್ರಕಟಣೆ 22-21 ಹೇಗೆ ಮುಕ್ತಾಯಗೊಳ್ತದೆ? ಆಮೇನ್. ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೇನ್. ಆಮೇನ್ ಎಂಬುದು ಬೈಬಲಲ್ಲಿ ಅನೇಕ ಜಾಗಗಳಲ್ಲಿ ಅದು ಬರೆಯಲ್ಪಟ್ಟಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ಆಮೇನ್ ಎಂಬಾತನು. ಆಮೇನ್, ಐ ಆಮ್ ಆಮೇನ್. ಕರ್ತನು ಹೇಳ್ತಿದ್ದಾನೆ ತನ್ನ ಬಗ್ಗೆ ಹೇಳಬೇಕಾದ್ರೆ ಆಮೇನ್ ಎಂಬಾತನು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು.
ನಮ್ಮ ದೇವರು ಯಾವ ರೀತಿಯಾದಂಥ ದೇವರು? ನಂಬತಕ್ಕವನು. ಹಲ್ಲೆಲೂಯಾ. ನಂಬಿಗಸ್ತನು. ಹಿ ಈಸ್ ಅ ಫೇತ್ಫುಲ್ ಗಾಡ್. ಐ ಆಮ್ ಆಮೇನ್. ದ ಒನ್ ಹೂ ಸೇಸ್ ಆಮೇನ್, ಹಿ ಈಸ್ ಅ ಫೇತ್ಫುಲ್ ಗಾಡ್. ಹಲ್ಲೆಲೂಯಾ. ನಂಬತಕ್ಕ ಸತ್ಯ ಸಾಕ್ಷಿಯು ಅಂದರೆ ನಮ್ಮ ದೇವರ ನಂಬಿಗಸ್ತನು. ಪ್ರಿಯರಾದವರೇ, ನಿನ್ನನ್ನು ಕರೆದಾತ ನಂಬಿಗಸ್ತನು, ಹೆಸರಿಟ್ಟು ಕರೆದಾತ ನಂಬಿಗಸ್ತನು. ನಾವು ಆತನ ಮೇಲೆ ಇಟ್ಟಿರುವಂಥ ನಂಬಿಕೆ ಒಂದು ಕಾಲ ವ್ಯರ್ಥವಾಗಿ ಹೋಗುವುದೇ ಇಲ್ಲ. ಕಾರಣ ನಮ್ಮ ದೇವರು ಆ ರೀತಿಯಾದಂಥ ದೇವರು, ಸತ್ಯ ಸಾಕ್ಷಿಯು. ಹಲ್ಲೆಲೂಯಾ. ಈ ಪುಸ್ತಕ ಸತ್ಯವೇದ. ಕರ್ತನು ಹೇಗಿದ್ದಾನೆ? ಸತ್ಯ ಸಾಕ್ಷಿಯ ಆತನು ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ದೇವರ ಸೃಷ್ಟಿಗೆ ಮೂಲನು, ಅಂದರೆ ಆತನೇ ಆರಂಭ. ದೇವರೇ ಆರಂಭ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ. ಆತನೇ ಆದಿ, ಆತನೇ ಅಂತ್ಯ, ಆತನೇ ಎಲ್ಲದಕ್ಕೂ ಮೂಲ. ಎಲ್ಲವೂ ಆತನಿಗಾಗಿ ಸೃಷ್ಟಿಸಲ್ಪಟ್ಟಿತು, ಆತನಿಂದ ಸೃಷ್ಟಿಸಲ್ಪಟ್ಟಿತು, ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತು. ಆತನೇ ಎಲ್ಲದಕ್ಕೂ ಮೂಲವಾಗಿದ್ದಾನೆ. ಆಮೇನ್. ಇಂದಿನ ಸಭೆ, ಫಿಲದೆಲ್ಫಿಯ ಸಭೆಗೆ ಬರಬೇಕಾದರೆ ದಾವೀದನ ಬೀಗದ ಕೈ, ಅಂದರೆ ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರವುಳ್ಳ ಆತನು. ಈ ಸಭೆಗೆ ಬರಬೇಕಾದ್ರೆ ಆತನೇ ಸೃಷ್ಟಿಗೆ ಮೂಲ, ಅಂದರೆ ಆತನೇ ಪ್ರಾರಂಭ. ಜೀಸಸ್ ಕ್ರೈಸ್ಟ್ ಇಸ್ ಎವ್ರಿಥಿಂಗ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಎಲ್ಲವೂ. ಸೊ ತನ್ನ ಬಗ್ಗೆ ಪ್ರತ್ಯಕ್ಷಪಡಿಸಬೇಕಾದ್ರೆ, ಪ್ರಕಟಿಸಬೇಕಾದ್ರೆ ಕರ್ತನು ಹೇಳ್ತಿದ್ದಾನೆ, ಆಮೇನ್ ಎಂಬಾತನು, ನಂಬತಕ್ಕ ಸತ್ಯಸಾಕ್ಷಿ ಉಳ್ಳಾತನು, ದೇವರ ಸೃಷ್ಟಿಗೆ ಮೂಲನಾಗಿರುವ ಆತನು ಹೇಳುವುದೇನೆಂದರೆ, ಈಗ ಆತನು ಈ ಸಭೆಗೆ ಹೇಳ್ತಿದ್ದಾನೆ. ಏನು ಹೇಳ್ತಿದ್ದಾನೆ ನೋಡೋಣ. ನೋಡ್ರಿ, ಒಟ್ಟು 7 ಸಭೆಗಳಲ್ಲಿ ನಾನಾಗಲೇ ಹೇಳಿದೆ, 2 ಸಭೆಗಳ ಮೇಲೆ ದೇವರು ತಪ್ಪು ಹೊರಿಸ್ತಾ ಇಲ್ಲ. ಯಾವುದು ಆ 2 ಸಭೆಗಳು? ಆಮೇನ್, ಹೇಳ್ತೀರಾ? ಯಾವುದು? ಸ್ಮರ್ನ ಮತ್ತು ಫಿಲದೆಲ್ಫಿಯಾ. 2 ಸಭೆಗಳ ಮೇಲೆ ಯಾವ ತಪ್ಪನ್ನು ಹೊರಿಸೋದೇ ಇಲ್ಲ. ಇದು ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾನು ಹೇಳಿದೆ, ಈ ಲೋಕದಲ್ಲಿ ಕೂಡ ಅನೇಕ ಸಭೆಗಳಿಗೆ ಹೆಸರು ಸ್ಮರ್ನ ಅಂತ ಇಡಲ್ಪಟ್ಟಿದೆ, ಫಿಲದೆಲ್ಫಿಯಾ ಅಂತ ಇಡಲ್ಪಟ್ಟಿದೆ. ಸೊ ಇದರಿಂದ ನೀವು ನೆನಪಿನಲ್ಲಿ ಇಟ್ಕೋಬೋದು, 2 ಸಭೆಗಳ ಮೇಲೆ ದೇವರು ತಪ್ಪು ಹೊರಿಸ್ತಿಲ್ಲ. ಎಲ್ಲ ಸಭೆಗಳು ನೋಡಬೇಕಾದ್ರೆ ದೇವರು ಹೊಗಳ್ತಾನೆ ಫಸ್ಟು. ಆದರೆ ಈ ಲವೋದಿಕೀಯ ಸಭೆಯನ್ನು ನೋಡಿ ದೇವರು ಹೊಗಳುವುದೇ ಇಲ್ಲ. ಆತನು ಗದರಿಸ್ತಾನೆ, ಭಯಂಕರವಾಗಿ ಗದರಿಸ್ತಾನೆ. ಈ ಲವೋದಿಕೀಯ ಸಭೆಗೆ ಇಟ್ಟಿರುವಂಥ ಹೆಸರು ಏನು ಗೊತ್ತಾ? ಡೆಡ್ ಚರ್ಚ್, ಅಂದರೆ ಸತ್ತ ಸಭೆ, ಸತ್ತೋಗಿರುವಂಥ ಸಭೆ. ಸೊ ಡೈರೆಕ್ಟಾಗಿ ಕರ್ತನು ಟೀಕಿಸುವುದು, ಖಂಡಿಸುವುದು, ವಿಮರ್ಶಿಸುವುದು ಏನಂತ ನೋಡಬೇಕಾದ್ರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. 7 ಸಭೆಗಳಲ್ಲಿ ಈ ಮಾತನ್ನು ನೋಡ್ಬೋದು. ಐ ನೋ ಯೋರ್ ಡೀಡ್ಸ್, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ಹೇಗಿದ್ದೀಯಾ? ಉಗುರು ಬೆಚ್ಚಗಿದ್ದೀಯಾ, ಆದ್ದರಿಂದ ನನ್ನ ಬಾಯಿಂದ ಕಾರುವೆನು, ಅಥವಾ ನಾನು ನಿನ್ನನ್ನು ವಾಂತಿ ಮಾಡುವೆನು. ಇನ್ನೊಂದು ವಿಧದಲ್ಲಿ ನೋಡಬೇಕಾದ್ರೆ, ನಾನು ನಿನ್ನನ್ನು ತ್ಯಜಿಸ್ತೇನೆ, ನಾನು ನಿನ್ನನ್ನು ನಿರಾಕರಿಸ್ತೇನೆ. ಇದು ಯಾರು ಹೇಳ್ತಿದ್ದದು? ಕರ್ತನಾದಂಥ ಯೇಸು ಕ್ರಿಸ್ತ. ಪ್ರಿಯರಾದವರೇ, ಈ ಲವೋದಿಕೀಯ ಸಭೆಯಲ್ಲಿದ್ದಂಥ ಜನರು ಹೇಗಿದ್ದರು? ಅವರು ಉಗುರು ಬೆಚ್ಚಗಿದ್ದರು. ತಣ್ಣಗಿರುವುದು ಅಂತ ನೋಡಬೇಕಾದ್ರೆ ನಮ್ಮನ್ನು ಚೈತನ್ಯಗೊಳಿಸೋದು, ಆ ಬೆಚ್ಚಗಿರುವುದು ಅಂತ ನೋಡಬೇಕಾದ್ರೆ ನಮ್ಮನ್ನು ಗುಣಪಡಿಸುವುದು. ಇವರ ಜೀವಿತ ಹೇಗಿತ್ತು? ಚರ್ಚಲ್ಲೇ ಇರ್ತಿದ್ರು, ನಾಮಕೆ ವಾಸೆ, ಹೆಸರಿಗೆ ಮಾತ್ರ ಚರ್ಚಿಗೆ ಬರ್ತಿದ್ರು. ಈ ಚರ್ಚು ಭಾಳ ಶ್ರೀಮಂತ ಚರ್ಚು. ಕೆಳಗಿರುವಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೇರಾಳವಾದಂಥ ಹಣ ಇತ್ತು, ಹೇರಾಳವಾದಂಥ ಅನುಕೂಲತೆಗಳಿತ್ತು, ಸೌಲಭ್ಯಗಳಿತ್ತು, ತಮ್ಮನ್ನು ತಾವೇ ಹೆಮ್ಮೆ ಕೊಚ್ಕೊಳ್ತಿದ್ರು. ಆದರೆ ದೇವರು ಹೇಳ್ತಿದ್ದಾನೆ, ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದ್ಯಾ, ನಾನು ನಿನ್ನನ್ನು ವಾಂತಿ ಮಾಡಿ ಹಾಕ್ತೇನೆ. ಆದರೆ ನೀನು ನನಗೆ ಬೇಡ, ನಾನು ನಿನ್ನನ್ನು ನಿರಾಕರಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ದೃಷ್ಟಿಯಲ್ಲಿ ಸಭೆ ಹೇಗಿದೆ ಎಂಬುದು ಮುಖ್ಯ ಅಲ್ಲ. ಜನರ ದೃಷ್ಟಿಯಲ್ಲಿ ಸಭೆ ಹೇಗಿದೆ ಎಂಬುದು ಮುಖ್ಯ ಅಲ್ಲ. ದೇವರ ದೃಷ್ಟಿಯಲ್ಲಿ ಸಭೆ ಹೇಗಿದೆ ಎಂಬುದೇ ಬಹಳ ಮುಖ್ಯ. ನಿನ್ನ ಸಭೆಯಲ್ಲಿ ಒಳ್ಳೆ ಸೌಂಡ್ ಸಿಸ್ಟಮ್ ಇರ್ಬೋದು, ಒಳ್ಳೆ ವರ್ಷಿಪ್ ಮಾಡುವವರು ಇರ್ಬೋದು, ಒಳ್ಳೆ PA ಸಿಸ್ಟಮ್ ಇರ್ಬೋದು, ಒಳ್ಳೆ ಪ್ರಸಂಗ ಇರ್ಬೋದು,
ಲಕ್ಷಗಟ್ಟಲೆ ಕಾಣಿಕೆಗಳು ಬರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀನು ಹೇಗಿದ್ದೀಯಾ? ದೇವರು ನಿನ್ನ ಹೊರಾಂಗಣವನ್ನಲ್ಲ, ನಿನ್ನ ಒಳಗಿನ ಮನುಷ್ಯನನ್ನು ನೋಡ್ತಾನೆ. ಅದು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರು ಬೆಚ್ಚಗಿರುವುದಾದರೆ ಕರ್ತನ ಹೇಳ್ತಿದ್ದಾನೆ, ನಾನು ನಿನ್ನನ್ನು ನಿರಾಕರಿಸ್ತೇನೆ. ಹಲ್ಲೆಲೂಯಾ, ಆಮೇನ್. ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ಕರ್ತನ ಹೇಳ್ತಿದ್ದಾನೆ, ನಾನು ನಿನ್ನನ್ನು ನಿರಾಕರಿಸ್ತೀನಿ. ಸಭೆಯೇ, ಇವತ್ತು ರಾಜಿ ಮಾಡಿಕೊಳ್ಳುವಂಥ ಜೀವನವನ್ನು ನಾವು ನಡೆಸ್ತಾ ಇದ್ದೀವ, ಅಥವಾ ನಮ್ಮ ಸ್ವಂತ ಇಷ್ಟದ ಪ್ರಕಾರ ಜೀವನವನ್ನು ನಡೆಸ್ತಾ ಇದ್ದೀವ? ಕರ್ತನ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಅದೇ ಮುಖ್ಯ. ಇವತ್ತು ದೇವರ ಸೇವಕನಾಗಿ ನಮ್ಮೆಲ್ಲರಿಗೂ ಕರ್ತನು ಹೇಳುವಂಥ ಒಂದು ಮಾತು, ಕರ್ತನ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ? ಹತ್ರ ಐಶ್ವರ್ಯ ಇರ್ಬೋದು, ಹೆಸರಿರ್ಬೋದು, ಹೊಗಳಿಕೆ ಇರ್ಬೋದು, ಆಡಂಬರ ಇರ್ಬೋದು, ಮೀಟಿಂಗುಗಳು ಇರ್ಬೋದು, ಅನೇಕ ಜನರು ಕೂಡ ಬರ್ಬೋದು. ಆದರೆ ಕರ್ತನ ದೃಷ್ಟಿಯಲ್ಲಿ ಹೇಗಿದ್ದೀಯಾ ಅದನ್ನೇ ನಾವು ಭಾಳ ಗಮನಿಸಬೇಕು. ಅದರ ಪ್ರಕಾರವೇ ನಾವು ಜೀವನ ನಡೆಸಬೇಕು. ಕರ್ತನ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಕಾರುವೆನು, ವಾಂತಿ ಮಾಡುವೆನು. ನೀನು ನಿನ್ನ ವಿಷಯದಲ್ಲಿ, ಆ ಸಭೆಯ ಜನರು ತಮ್ಮ ವಿಷಯದಲ್ಲಿ ಹೇಗೆ ಅನ್ಸ್ಕೊಳ್ತಿದ್ದಾರೆ ಅಂತ ನೋಡೋಣ. ನಾನು ಐಶ್ವರ್ಯವಂತನು. ಸಭೆ ಜನರು ಹೇಗೆ ಹೇಳ್ತಿದ್ದಾರೆ ತಮ್ಮ ಬಗ್ಗೆ? ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದೇ ಇದ್ದೇವೆ. ಆ ಚರ್ಚು ಹೇಗಿತ್ತು ಸ್ಥಿತಿ? ಐಶ್ವರ್ಯವಂತ ಸಭೆ. ನಾನು ಐಶ್ವರ್ಯವಂತಕ್ಕೆ ಅಥವಾ ನಾವು ಶ್ರೀಮಂತರಾಗುವುದರಲ್ಲಿ ಅದರ ಬಗ್ಗೆ ನನಗೆ ಏನು ಕಷ್ಟನೋ ಅಥವಾ ಆ ಥರ ಆಗಬಾರ್ದು ಎಂಬುದಾಗಲ್ಲ. ಆದರೆ ಐಶ್ವರ್ಯ ಮಾತ್ರ ಆಶೀರ್ವಾದ ಅಲ್ಲ. ಪ್ರಿಯರಾದವರೇ, ಸಭೆಗೆ ಬಾರದೇ ಇರುವಂಥ ಅನೇಕ ಜನರು ಕೋಟಿಗಟ್ಟಲೆ ಹಣ ಇಟ್ಕೊಂಡಿದ್ದಾರೆ. ನಮಗೆ ಒಂದು ಮನೆ ಅಂದರೆ ಅವರು 10 ಮನೆ ಇಟ್ಕೊಂಡಿದ್ದಾರೆ. ನಮಗೆ ಒಂದು ಕಾರ್ ಅಂದರೆ ಅವರು 10 ಕಾರ್ ಇಟ್ಕೊಂಡಿದ್ದಾರೆ. ಆದ್ದರಿಂದ ಹಣ, ಆಡಂಬರ, ಐಶ್ವರ್ಯ ಇಟ್ಕೊಂಡು ಇದೇ ಆಶೀರ್ವಾದ ಎಂಬುದಾಗಿ ನಾವು ಅನಿಸ್ಕೊಳ್ಬಾರ್ದು. ನಿಜವಾದ ಆಶೀರ್ವಾದ ನಿತ್ಯ ಜೀವ. ನಿಜವಾದ ಆಶೀರ್ವಾದ ಕರ್ತನ ಪ್ರಸನ್ನತೆ. ನಿಜವಾದ ಆಶೀರ್ವಾದ ನಾವು ಕರ್ತನನ್ನು ಆರಾಧಿಸುವುದು. ನಿಜವಾದ ಆಶೀರ್ವಾದ ನಾವು ಸತ್ಯವೇದ ವಾಕ್ಯವನ್ನು ಓದೋದು. ನಿಜವಾದ ಆಶೀರ್ವಾದ ಪರಿಶುದ್ಧತೆಯ ಜೀವಿತ ನಡೆಸೋದು. ನಿಜವಾದ ಆಶೀರ್ವಾದ ಇಕ್ಕಟ್ಟಿನಲ್ಲಿ ಕೂಡ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ದೇವರು ನಮಗೆ ಸಹಾಯ ಮಾಡೋದು ಇದೆ. ಈ ಸಭೆ ಐಶ್ವರ್ಯವಂತ ಸಭೆ. ಈ ಬೆಂಗಳೂರು ಪಟ್ಟಣವನ್ನು ತೆಗೆದುಕೊಳ್ಳ್ರಿ, ಎಷ್ಟು ಐಶ್ವರ್ಯವಂತ ಸಭೆಗಳಿದೆ, ಕೊರತೆನೇ ಇಲ್ಲ. ಅವರೇ ಹೇಳ್ಕೊಳ್ತಾರೆ ನಾವು ಐಶ್ವರ್ಯವಂತರು. ಆದರೆ ದೇವರ ದೃಷ್ಟಿಯಲ್ಲಿ ಅವರು ಹೇಗಿದ್ದಾರೆ ಅದು ಬಹಳ ಮುಖ್ಯ. ಎಷ್ಟೋ ಕುಟುಂಬಗಳನ್ನು ತೆಗೆದುಕೊಳ್ಳ್ರಿ, ಹೆಮ್ಮೆ ಕೊಚ್ಕೊಳ್ತಾರೆ, ಐಶ್ವರ್ಯವಂತರು. ಕೆಲವೊಂದು ಸಾರಿ ನೋಡ್ರಿ, ಕೆಲವೊಂದು ಕೂಟಗಳಿಗೆ ಬರಬೇಕಾದ್ರೆ ಜನರು ತಮ್ಮ ಐಶ್ವರ್ಯವಂತ ತೋರಿಸುವುದಕ್ಕಾಗಿ ಉಂಗುರಗಳು ಏನು, ಅವ್ರು ಬರುವಂಥ ಕಾರ್ ಏನು, ಅವ್ರು ಹಾಕುವಂಥ ವಸ್ತ್ರಗಳು ಏನು ತೋರಿಸ್ಕೊಳ್ಳೋದಕ್ಕೆ, ನಾವು ಐಶ್ವರ್ಯವಂತರು ಎಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ. ಮನುಷ್ಯರ ಮುಂದೆ ನೀನು ಹೇಗಿದ್ದದು ಮುಖ್ಯ ಅಲ್ಲ, ದೇವರ ಮುಂದೆ ನೀನು ಹೇಗಿದ್ದೀಯಾ, ನಾವು ಹೇಗಿದ್ದೇವೆ ಅದೇ ಮುಖ್ಯ. ವಾಕ್ಯ ಹೇಳ್ತದೆ, ಈ ಸಭೆಯವರು ತಮ್ಮ ವಿಷಯದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡ್ಕೊಳ್ತಿದ್ರು. ನಾನು ಐಶ್ವರ್ಯವಂತನು, 17ನೇ ವಾಕ್ಯ. ಅದು ಮಾತ್ರವಲ್ಲ, ನಾನು ಸಂಪನ್ನನು, ಎಲ್ಲ ನನ್ನ ಹತ್ರ ಇದೆ. ಅದು ಮಾತ್ರವಲ್ಲ, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂಬುದಾಗಿ ನೀನು ಹೇಳ್ಕೊಳ್ತಿದ್ದೀಯ. ಈ ಸಭೆಯವರು ಹೇಳ್ಕೊಳ್ತಿದ್ದಾರೆ. ಹೇಗೆ? ನಮ್ಮ ಚರ್ಚ್ ಎಷ್ಟು ಏಕರ್ ಗೊತ್ತಾ? ನಮ್ಮ ಚರ್ಚಲ್ಲಿ ಬರುವಂಥ ಕಾಣಿಕೆ ಎಷ್ಟು ಗೊತ್ತಾ? ನಮಗೆ ಚರ್ಚಿಗೆ ಬರುವಂಥ ವಿಶ್ವಾಸಿಗಳು ಅವ್ರು ತೆಗೆದುಕೊಳ್ಳುವಂಥ ಸಂಪಾದನೆ ಎಷ್ಟು ಗೊತ್ತಾ? ಓ ಆಡಂಬರ! ನಮ್ಮಲ್ಲಿರುವಂಥ LED ಸ್ಕ್ರೀನ್ಗಳು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳು, ಕೀಬೋರ್ಡ್ಗಳು, ಅದರ ಬೆಲೆ ಗೊತ್ತಾ ಅಲ್ವಾ? ನಾವು ಹಾಕುವಂಥ ಕುರ್ಚಿಗಳು ಅದು ಎಷ್ಟು ಆಡಂಬರ ಗೊತ್ತಾ ಎಂಬುದಾಗಿ ಅನೇಕ ಜನರು ಹೇಳ್ಕೊಳ್ತಾರೆ. ಈ ಸಭೆಯವರು ಆ ರೀತಿಯಾಗಿ ಹೇಳ್ಕೊಳ್ತಿದ್ರು. ನಾವು ಐಶ್ವರ್ಯವಂತರು, ನಾವು ಸಂಪನ್ನರು, ಒಂದರಲ್ಲಿಯೂ ಕೊರತೆ ಇಲ್ಲ. ಈ ಲವೋದಿಕೆ ಸಭೆ ಬಹಳ ಶ್ರೀಮಂತ ಸಭೆ, ಒಂದರಲ್ಲಿಯೂ ಕೊರತೆ ಇಲ್ಲ. ಇದು ಅವರ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ಹೇಗಿದೆ ಅಂತ ನೋಡೋಣ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿಯೂ ಬಿದ್ದಿರುವಂಥದ್ದನ್ನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿದ್ದೀ, ಇದನ್ನು ನೀನು ತಿಳಿಯದೇ ಇದ್ದೀಯ. ನೋಡ್ರಿ, ಸಭೆ ಹೇಳ್ಕೊಳ್ಳೋದು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲ. ದೇವರ ದೃಷ್ಟಿಯಲ್ಲಿ ದೇವರೇನು ಹೇಳ್ತಿದ್ದಾನೆ? ದುರವಸ್ಥೆಯಲ್ಲಿ ಬಿದ್ದಿದ್ದೀಯಾ,
ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬೆತ್ತಲೆಯಾಗಿರುವನು. ಇದೇ ದೇವರ ದೃಷ್ಟಿನೇ ಬಹಳ ಮುಖ್ಯ. ನಮ್ಮ ವಿಷಯದಲ್ಲಿ ನಾವು ನಮ್ಮನ್ನು ಹೇಗೆ ಯೋಚನೆ ಮಾಡಿಕೊಳ್ತೇವೆ ಎಂಬುದು ಮುಖ್ಯ ಅಲ್ಲ. ದೇವರು ನಮ್ಮನ್ನು ಪರೀಕ್ಷಿಸಿ, ದೇವರು ನಮ್ಮನ್ನು ಸಂಶೋಧಿಸಿ, ದೇವರು ನಮ್ಮನ್ನು ನೋಡುವಾಗ ನಾವು ಹೇಗಿದ್ದೇವೆ ಎಂಬುದೇ ಮುಖ್ಯ. ಈ ಸಭೆಯವರು ಅಂದ್ಕೊಳ್ತಿದ್ರು ನಮಗೆ ಒಂದು ಕೊರತೆಯೂ ಇಲ್ಲ, ನಾವು ಸಂಪನ್ನವರು, ಐಶ್ವರ್ಯವಂತರು. ಆದರೆ ಕರ್ತನ ದೃಷ್ಟಿಯಲ್ಲಿ ಇದೇ ಸಭೆ ಕರ್ತನ ದೃಷ್ಟಿಯಲ್ಲಿ ಹೇಗಿದ್ದಾರೆ? ವಾಂತಿ ಮಾಡಿ ಹಾಕೋ ಥರ ಇದ್ದಾರೆ. ಇದೇ ಸಭೆ ದುರವಸ್ಥೆಯಲ್ಲಿ ಬಿದ್ದಿದ್ದಾರೆ. ಇದೇ ಸಭೆ ದೌರ್ಭಾಗ್ಯರಾಗಿದ್ದಾರೆ. ಇವರು ದರಿದ್ರರಾಗಿದ್ದಾರೆ, ಇವರು ಕುರುಡರಾಗಿದ್ದಾರೆ, ಇವರು ಬೆತ್ತಲೆ ಆಗಿದ್ದಾರೆ. ಪ್ರಿಯರಾದವರೇ, ಇವತ್ತು ಕರ್ತನು ಸ್ಪಷ್ಟವಾಗಿ ಈ ಸಭೆಗೆ ಹೇಳಿದಂಥ ಮಾತಿನ ಮುಖಾಂತರವಾಗಿ ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ನೀನು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ತೀಯ ಎಂಬುದು ಮುಖ್ಯ ಅಲ್ಲ. ಇತರರು ನಿನ್ನ ಬಗ್ಗೆ ಏನು ಯೋಚಿಸ್ತಾರೆ ಎಂಬುದು ಮುಖ್ಯ ಅಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಎಂಬುದೇ ಮುಖ್ಯ. ಹಲ್ಲೆಲೂಯ. ಒಂದು ವೇಳೆ ಲವೋದಿಕೀಯ ಸಭೆಯಲ್ಲಿ ಇದ್ದಂಥ ವಿಶ್ವಾಸಿಗಳ ಹಾಗೆ ನಮ್ಮ ಬಗ್ಗೆ ನಾವು ಒಂದು ಥರ ಯೋಚನೆ ಮಾಡಿಕೊಂಡು ದೇವರ ದೃಷ್ಟಿಯಲ್ಲಿ ಬೇರೆ ಥರ ಇರುವುದಾದರೆ ಕರ್ತನು ನಮ್ಮನ್ನು ಕಾರ್ತಾನೆ, ವಾಂತಿ ಮಾಡಿ ಹಾಕ್ತಾನೆ. ಕರ್ತನಿಗೆ ನಾವು ಬೇಡವಾದವರಾಗಿ ಆಗ್ಬಿಡ್ತೇವೆ. ಇದು ಈ ಸಭೆಗೆ ಬರಿಬೇಕಾದ್ರೆ ಭಾಳ ಗಟ್ಟಿಯಾಗಿ ಗದರಿಸುವಂಥ ಒಂದು ಪತ್ರಿಕೆಯನ್ನು ದೇವರು ಬರೀತಾನೆ. ಯಾವ ಸಭೆಗೆ ಈ ಥರ ಬರೆದಿಲ್ಲ. ಈ ಸಭೆಗೆ ಭಾಳ ಗಟ್ಟಿಯಾಗಿ ನಾನು ನಿನ್ನನ್ನು ವಾಂತಿ ಮಾಡ್ತೇನೆ, ನೀನು ನನಗೆ ಬೇಡ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಯಾಕೆ? ಇವರು ತಮ್ಮ ಬಗ್ಗೆನೇ ಹೆಮ್ಮೆ ಕೊಚ್ಕೊಳ್ತಿದ್ರು. ಈಗ ನಂತರ ನಾವು ನೋಡಬೇಕಾದ್ರೆ 18ನೇ ವಾಕ್ಯದಲ್ಲಿ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ್ಟ ಹಾಕಿದ ಚಿನ್ನವನ್ನು ಕೊಂಡುಕೋ, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಚನವನ್ನು ನನ್ನಿಂದ ಕೊಂಡುಕೋ ಎಂಬುದಾಗಿ ನಿನಗೆ ಬುದ್ಧಿ ಮಾತು ಹೇಳ್ತೇನೆ. 3 ಕಾರ್ಯಗಳನ್ನು ನೀನು ಕೊಂಡುಕೋ ಎಂಬುದಾಗಿ ಕರ್ತನ ಬುದ್ಧಿ ಮಾತು ಹೇಳ್ತಿದ್ದಾನೆ. ಏನು? ಒಂದು, ಚಿನ್ನ, ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ. ಚಿನ್ನ ಅಂದರೆ ಅದು ನೀತಿ, ಅದಕ್ಕೆ ಒಂದು ಗುರುತು ಅಲ್ವಾ? ಸೊ ನನ್ನ ಬಳಿಯಿಂದ ನೀನು ನೀತಿಯನ್ನು ಕೊಂಡುಕೋ. ಅದು ಮಾತ್ರವಲ್ಲ, ನಿನ್ನ ಬೆತ್ತಲೆತನ ನೀಗುವುದಕ್ಕೆ ಬಿಳಿ ವಸ್ತ್ರ. ಆ ಬಿಳಿ ವಸ್ತ್ರ ನೋಡಬೇಕಾದ್ರೆ ಅದು ಪರಿಶುದ್ಧತೆ. 2, ಈ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವು, ಬಿಳಿ ವಸ್ತ್ರವು ಪರಿಶುದ್ಧತೆಯನ್ನು, ನೀತಿಯನ್ನು ಸೂಚಿಸ್ತದೆ. 3ನೇದಾಗಿ, ನಿನಗೆ ಕಣ್ಣು ಕಾಣ್ತದೆ ಎಂಬುದಾಗಿ ನೀನು ಯೋಚನೆ ಮಾಡ್ತಿದ್ಯಾ, ಆದರೆ ನಿಜವಾಗ್ಲೂ ನೀನು ಕುರುಡಿಯಾಗಿದ್ಯಾ. ನಿನಗೆ ಕಣ್ಣು ಕಾಣುವಂತೆ ನಿನ್ನ ಕಣ್ಣಿಗೆ ಹಾಕಿಕೊಳ್ಳುವುದಕ್ಕೆ ಆ ಅಂಜನವನ್ನು ನನ್ನಿಂದ ಕೊಂಡುಕೋ ಎಂಬುದಾಗಿ ಬುದ್ಧಿ ಹೇಳ್ತಿದ್ದಾನೆ. ಅಂದರೆ ಈ 3 ಯಾವುದನ್ನು ಸೂಚಿಸ್ತದೆ? ರಕ್ಷಣೆ. ನೀನು ಸಭೆಯಲ್ಲಿದ್ದೀಯಾ, ಆದರೆ ರಕ್ಷಣೆ ಹೊಂದಲಿಲ್ಲ. ನೀನು ಕ್ರೈಸ್ತ ಹೆಸರನ್ನು ಇಟ್ಕೊಂಡಿದ್ದೀಯಾ, ಆದರೆ ರಕ್ಷಣೆ ಆಗಲಿಲ್ಲ. ನೀನು ಐಶ್ವರ್ಯವಂತನಾಗಿದ್ದೀಯಾ, ಆದರೆ ನಿಜವಾದಂಥ ಸ್ಥಿತಿ ನೀನು ದೌರ್ಭಾಗ್ಯನು. ನೀನು ಸಂಪನ್ನನೆಂಬುದಾಗಿ ಹೇಳ್ತಿದ್ಯಾ, ಆದರೆ ನಿನ್ನ ನಿಜವಾದ ಸ್ಥಿತಿ ನೀನು ದರಿದ್ರನು. ನೀನೇ ಕಣ್ಣು ಕಾಣ್ತಿದೆ ಎಂಬುದಾಗಿ ಹೇಳ್ತಿದ್ಯಾ, ಆದರೆ ನಿನ್ನ ನಿಜವಾದ ಸ್ಥಿತಿ ನೀನು ಕುರುಡನು. ನೀನು ಆಡಂಬರವಾದಂಥ ವಸ್ತ್ರಗಳನ್ನು ಧರಿಸ್ಕೊಂಡಿದ್ಯಾ ಎಂಬುದಾಗಿ ಹೇಳ್ತಿದ್ಯಾ, ಆದರೆ ಆತ್ಮಿಕವಾಗಿ ದೇವರ ದೃಷ್ಟಿಯಲ್ಲಿ ನಿನ್ನ ನಿಜವಾದಂಥ ಸ್ಥಿತಿ ನೀನು ಬೆತ್ತಲೆಯಾಗಿದ್ದೀಯಾ, ಬಟ್ಟೆ ಇಲ್ಲದವನಾಗಿದ್ದೀಯಾ. ದೇವರ ದೃಷ್ಟಿಯಲ್ಲಿ ಹಾಗೆ ಇದ್ದೀಯಾ. ಅಂದರೆ ಅನೀತಿಯು, ಅಧರ್ಮವು, ರಕ್ಷಣೆ ಇಲ್ಲದ ಜೀವಿತವನ್ನು ನಡೆಸುತ್ತಾ ಸಭೆಯೊಳಗೆ ಇದೆಯಾ. ಅಂದರೆ ಈ ಸಭೆ, ಇಡೀ ಸಭೆ ಆ ರೀತಿಯಾಗಿರ್ತಿತ್ತು. ಕೆಲವು ಸಭೆಗಳಲ್ಲಿ ಕೆಲವು ಜನ ತಪ್ಪು ಮಾಡ್ತಿದ್ದಾರೆ, ಆದರೆ ಇಡೀ ಸಭೆಗೆ ಕರ್ತನು ಹೇಳ್ತಿದ್ದಾನೆ. ಆದ್ದರಿಂದ ಒಂದು ಬುದ್ಧಿ ಮಾತು ಹೇಳ್ತಿದ್ದಾನೆ, ಇದೇ ನಿನ್ನ ನಿಜವಾದಂಥ ಪರಿಸ್ಥಿತಿಯಪ್ಪ. ನನ್ನ ಬಳಿಯಿಂದ ಚಿನ್ನವನ್ನು ಕೊಂಡುಕೋ, ನನ್ನ ಬಳಿಯಿಂದ ಆ ಬಿಳಿ ವಸ್ತ್ರವನ್ನು ಕೊಂಡುಕೋ, ನನ್ನ ಬಳಿಯಿಂದ ನೀನು ನಿನ್ನ ಕಣ್ಣುಗಳು ಕಾಣಿಸುವಂತೆ ಅಂಜನವನ್ನು ಕೊಂಡುಕೋ. ಇದು ನಿನಗೆ ರಕ್ಷಣೆಯನ್ನು ಕೊಡುತ್ತದೆ. ಪ್ರಿಯರಾದವರೇ, ಇದನ್ನು ನಾವು ಈ ರೀತಿಯಾಗಿ ಸ್ವಲ್ಪ ಯೋಚನೆ ಮಾಡೋಣ. ದಿಢೀರಂತ ಯೇಸು ಕ್ರಿಸ್ತನು ನಮ್ಮ ಮುಂದೆ ಕಾಣಿಸ್ಕೊಂಡು ನಮ್ಮ ಮುಂದೆ ಈ ಮಾತುಗಳನ್ನು ಹೇಳುವುದಾದರೆ ಎಷ್ಟು ಘೋರ ಅಲ್ವಾ. ಒಂದು ವೇಳೆ ನಮ್ಮ ಸ್ಥಿತಿ ಈ ರೀತಿಯಾಗಿ ಈ ಸಭೆಯಲ್ಲಿ ಇರುವವರಾಗಿ ಇದ್ದರೆ ನಾವು ಮನ ತಿರುಗೋಣ, ನಾವೆಲ್ಲರೂ ಮಾನಸಾಂತರ ಹೊಂದೋಣ. ಯೇಸುವಿನ ಬುದ್ಧಿ ಮಾತುಗಳನ್ನು ಕೇಳಿ ನಾವು ಮನ ತಿರುಗಿ ಒಪ್ಪಿಸಿಕೊಡುವಾಗ
ಪ್ರತಿಯೊಬ್ಬನಿಗೂ ಹೊಸ ನಿರೀಕ್ಷೆ, ನೂತನ ಜೀವಿತವನ್ನು ಯೇಸು ಕೊಡ್ತಾನೆ. ಹಲ್ಲೆಲೂಯ, ಆಮೇನ್. ಸೊ ಈ ಸಭೆ ಕರ್ತನು ಖಂಡಿಸುವಂಥ ವಿಷಯ, ಬುದ್ಧಿಮಾತು ಹೇಳುವಂಥ ವಿಷಯ, ಈ ಸಭೆಗೆ ಖಂಡಿಸುವಂಥ ವಿಷಯ, ಬುದ್ಧಿಮಾತು ಹೇಳುವಂಥ ವಿಷಯ ನೋಡಬೇಕಾದ್ರೆ ಏನು ಖಂಡಿಸ್ತಾನೆ? ನೀನು ತನ್ನಗೂ ಇಲ್ಲ ಬೆಚ್ಚಗಿಲ್ಲ, ಉಗುರು ಬೆಚ್ಚಗಿದ್ಯಾ, ನೀನು ಕಾರುವೆನು, ನೀನು ನಿನ್ನ ಬಗ್ಗೆ ಐಶ್ವರ್ಯವಂತನು ಸಂಪನ್ನನು ಅಲ್ವಾ, ಒಂದರಲ್ಲಿ ಕೊರತೆ ಇಲ್ಲದವನಿಂದ ಎಂಬುದಾಗಿ ನೀನು ಅನ್ಸ್ಕೊಳ್ತಿದ್ಯಾ. ಆದರೆ ನೀನು ಹೇಗಿದ್ಯಾ? ನೀನು ದೌರ್ಭಾಗ್ಯನು, ನೀನು ದುರವಸ್ಥೆಯಲ್ಲಿ ಬಿದ್ದಿರುವವನು, ನೀನು ದರಿದ್ರನು, ನೀನು ಕುರುಡನು, ನೀನು ಬೆತ್ತಲೆ ಆಗಿದ್ಯಾ. ಆದ್ದರಿಂದ ನಾನು ನಿನಗೆ ಬುದ್ಧಿಮಾತು ಹೇಳ್ತಿದ್ದೇನೆ. ರಕ್ಷಣೆ ಎಂಬ ಆ ಚಿನ್ನ ನೀತಿ, ಬಿಳಿ ವಸ್ತ್ರ ಪರಿಶುದ್ಧತೆ, ನಿನ್ನ ಕಣ್ಣುಗಳು ಆತ್ಮಿಕ ಕಣ್ಣುಗಳು ತೆರೆಯುವಂಥ ಅಂಜನವನ್ನು ನನ್ನ ಬಳಿಯಿಂದ ಕೊಂಡುಕೋ ಎಂಬುದಾಗಿ ಕರ್ತನೆ ಹೇಳ್ತಿದ್ದೇನೆ. ಅಂದರೆ ರಕ್ಷಣೆಯನ್ನು ಪಡೆದುಕೋ. ಸಭೆಯೇ, ನಿಜವಾಗಲೂ ನೀವೆಲ್ಲರೂ ರಕ್ಷಣೆ ಹೊಂದಿದ್ದೀರಾ. ಹಣ ಇರ್ಬೋದು, ರಕ್ಷಣೆ ಇದೆಯಾ? ಸಂಪತ್ತಿರ್ಬೋದು, ರಕ್ಷಣೆ ಇದೆಯಾ? ಕ್ರೈಸ್ತ ಹೆಸರಿರ್ಬೋದು, ರಕ್ಷಣೆ ಇದೆಯಾ? ನಿನ್ನ ಜಾತಿಯ ಹೆಸರು ದೊಡ್ಡ ಪ್ರಖ್ಯಾತಿಯಾಗಿರ್ಬೋದು, ರಕ್ಷಣೆ ಇದೆಯಾ? ಹಣ ಇರ್ಬೋದು, ರಕ್ಷಣೆ ಇದೆಯಾ? ವಿದ್ಯಾಭ್ಯಾಸ ಇರ್ಬೋದು, ರಕ್ಷಣೆ ಇದೆಯಾ? ಆಡಂಬರವಾದಂಥ ಬಟ್ಟೆಗಳಿರ್ಬೋದು, ರಕ್ಷಣೆ ಇದೆಯಾ? ಕೋಟಿಗಟ್ಟಲೆ ಹಣ ಇರ್ಬೋದು, ರಕ್ಷಣೆ ಇದೆಯಾ? ದೊಡ್ಡ ಮನೆ ಇರ್ಬೋದು, ಬಂಗ್ಲಾ, ಮೆನ್ಷನ್, ಅರಮನೆ ಇರ್ಬೋದು, ರಕ್ಷಣೆ ಇದೆಯಾ? ಇದೆಲ್ಲ ಇದ್ದು ರಕ್ಷಣೆ ಇಲ್ಲ ಅಂದರೆ ನರಕ. ಅದನ್ನು ಕರ್ತನು ಹೇಳುವಂಥ ಬುದ್ಧಿ ಮಾತುಗಳನ್ನು ನಾವು ಅದನ್ನು ಸ್ವೀಕರಿಸಿಕೊಂಡು ನಾವು ಎಲ್ಲಿ ಬಿದ್ದಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಂಡು ಆ ಚಿನ್ನ, ಬಿಳಿ ವಸ್ತ್ರ, ಆ ಕಣ್ಣಿಗೆ ಹಾಕುವಂಥ ಅಂಜನವನ್ನು ಕೊಂಡುಕೊಳ್ಳುವುದಾದರೆ, ಅದರ ರಕ್ಷಣೆಯನ್ನು ಪಡೆದುಕೊಳ್ಳುವುದಾದರೆ ಪರಲೋಕ ರಾಜ್ಯ ನಮಗೆ ಸ್ವಂತ. ಸೊ ಮುಂದಿನ ವಾರ ನಾವು 19, 20, 21, 22 ನಾವು ಓದೋಣ. ಕರ್ತನು ಈ ಸಭೆಗೆ ಹೇಳುವಂಥ ಇನ್ನು ಕೆಲವು ಬುದ್ಧಿ ಮಾತುಗಳು ಮತ್ತು ಜಯ ಹೊಂದುವವನಿಗೆ ದೇವರು ಕೊಡುವಂಥ ಕೊಡುಗೆ, ಬಹುಮಾನ, ಅದನ್ನು ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಪ್ರಿಯರಾದವರೇ, ಈ 7 ಸಭೆಗಳ ಈ ಧ್ಯಾನದ ಈ ಕಡೆ ವಾರಗಳನ್ನು ನಾವು ಬಂದಿದ್ದೇವೆ. ಮುಂದಿನ ವಾರ ಇದನ್ನು ಮೋಸ್ಟ್ಲಿ ನಾವು ಮುಕ್ತಾಯಗೊಳಿಸಲಿದ್ದೇವೆ. ನಾನು ಆಗಾಗಲೇ ಹೇಳುವ ಹಾಗೆ ಮೊದಲನೇ ಭಾಗದಿಂದ ನೋಡ್ರಿ, ನಿಜವಾಗಲೂ ನಮ್ಮ ಆತ್ಮಿಕ ಜೀವಿಕೆ ಇದು ಪ್ರಯೋಜನಕರವಾಗಿರ್ತದೆ. ಎಷ್ಟು ಜನರು ನೋಡ್ತಾರೆ ಎಂಬುದು ನನಗೆ ಮುಖ್ಯ ಅಲ್ಲ, ಆದರೆ ನೋಡುವಂಥ ಜನರು ನಿಜವಾಗಲೂ ಅವರು ಆಶೀರ್ವಾದವನ್ನು ಹೊಂದ್ಕೊಳ್ತಾರೆ ಎಂಬುದರಲ್ಲಿ ನನಗೆ ಸಂಶಯನೇ ಇಲ್ಲ. ಇದು ಅನೇಕ ವರ್ಷಗಳಿಗೂ ಅನೇಕ ಜನರಿಗೆ ಇದು ಪ್ರಯೋಜನವಾಗಿರ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ.